ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ನಾವು ಆರಾಮಿದ್ದೀವಿ ನೋಡಿ. ನಾವೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಆ ಟೈಮ್ ಬಂದುಬಿಟ್ಟು 4:30 ನನ್ನ ತಲೆ ಕೂಡಿ ನೋಡಿ. ಸ್ವೆಟ್ರ್ ಹಾಕೊಂಡು ಫುಲ್ಲ ಚಳಿ ಆಗತೈತಿ. ಸೊ ಹಂಗಾಗಿ ಸ್ವೆಟ್ರ್ ಹಾಕೊಂಡು ನಾನೇನು ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ್. ಮೆಣಸಿನ್ಕಾಯಿ ಅದಾರಿ, ಇವತ್ತು ಮೆಣಸಿನ್ಕಾಯಿ ತುಂಬ ತೆಗೆದು ಇದನ್ನೇ ತೆಗೆದು ಕುಂತಿದ್ದು ಹಂಗನ ಕಟ್ಲು ಗಂಟ್ಲು ಹಿಡ್ದೈತ್ರಿ. ಸುಮ್ಮನೆ ಕೂತಾದ್ರೆ ಏನು ಮಾಡೋದೈತೆ ಅಂತ ಹೇಳಿ ಏನು ಮಾಡಾಕೈತೇನು ರೀ ಹಂಗನ. ನಾವು ಆಚೆ ಕಡೆ ಶುಂಠಿ ಇಸ್ಕೊಂಡ್ರಿ ಫ್ರೆಂಡ್ಸ. ಶುಂಠಿ ಇಸ್ಕೊಂಡ ಇನ್ನು ಶುಂಠಿ ಚಹಾ ಮಾಡೋಣ ಅಂತ ಬರ್ರಿ ಫ್ರೆಂಡ್ಸ್. ನೋಡಿರಿ ವೆದರ್ ಎಲ್ಲ ಹೆಂಗೈತ್ರಿ. ಇವಾಗ 4:00 ಆಗೈತ್ರಿ, ಟೈಮ್ ಈ ಥರ ವೆದರ್ ಐತಿ. ಸಾಯಂಕಾಲ 4:00 ಆಗೈತಿ ನೋಡಿರಿ ಫ್ರೆಂಡ್ಸ್. ನೋಡಿರಿ ನಾ ಶುಂಠಿ ಚಹಾ ಮಾಡಕ್ಕೆ ಕೈ ಚಹಾ ಪುಡಿ ಹಾಕಿ ಚಹಾ ಮಾಡೋಕೆ ರೆಡಿ ಮಾಡೀನಿ ನೋಡಿರಿ. ಸಾಯಂಕಾಲ ಆವಾಗಲೇ ಚಹಾ ಮಾಡಿ ಕುಡಿದ್ಬಿಟ್ಟು ಪರೋಟ ಮಾಡೀನಿ ರೀ. ಪರೋಟ ಈ ರೀತಿ ಆಗ್ಯಾವು. ಫಸ್ಟ್ ಟೈಮ್ ಮಾಡಿದ್ದು ಫ್ರೆಂಡ್ಸ್ ಪರೋಟ. ನಮ್ಮ ಮನೆಯವ್ರಿಗೆ ಟೇಸ್ಟ್ ನೋಡಾಕಿರಿ ಅಂತ ಕರೆದೆ. ಅವರು ನೋಡಿದ್ರು, ಟೇಸ್ಟ್ ತುಂಬ ಚೆನ್ನಾಗಿ ಆಗ್ಯಾವ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ಬರ್ರಿ, ನಾನು ತುಂಬ ದಿನಗಳು ಆದ ನಂತರ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನಿನ್ನೆ ವ್ಲಾಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡತ್ತೀನಿ ರೀ ಫ್ರೆಂಡ್ಸ್. ನಿನ್ನೆ ಮಾಡೋಕ್ಕಾಗಲಿಲ್ಲ ರೀ. ನಿನ್ನೆ ಒಟ್ಟು ಗಂಟ್ಲು ಹಿಡ್ಕೊಂಡ್ಬಿಟ್ಟಿದ್ದು, ಹಾಗಾಗಿ ಬಾಕಿ ತ್ರಾಸ ಆದಿತ್ತು. ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ರೀ ಫ್ರೆಂಡ್ಸ್. ಬರೀ ಟೈಮ್ ಬಂದ್ಬಿಟ್ಟು 10:30 ಆಗೈತಿ. ನಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡತ್ತನು. ಇವತ್ತಿನ ರೂಟೀನ್ ಯಾವ ರೀತಿ ಇರ್ತೈತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸ್ತಾರಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದು ಲೈಕ್ ಕೊಡಿರಿ ಫ್ರೆಂಡ್ಸ. ನಿಮ್ಮದು ಭಾಳ ನನಗೆ ಅಗತ್ತದ. ಸೊ ಹಾಗಾಗಿ ಫ್ರೆಂಡ್ಸ್ ಬರ್ರಿ, ಇವತ್ತಿನ ಡೇ ನಿಮ್ಮ ಜೊತೆ ಶೇರ್ ಮಾಡ್ಕೊತನು. ಬರ್ರಿ ಫ್ರೆಂಡ್ಸ್, ನಾಷ್ಟ ಮಾಡ್ಬೇಕಂತ ಕುಂತನು ರೀ. ನಾಷ್ಟ ಮಾಡ್ತನು ನೋಡಿರಿ. ನಾಷ್ಟ ಮಾಡಾಕತ್ತೀನಿ ರೀಪ್ಪ. ನಾಷ್ಟ ಮಾಡಿ ಮತ್ತೆ ನಿಮ್ಗೆ ಸಿಗ್ತೇನೆ ರೀ ಫ್ರೆಂಡ್ಸ. ಬರ್ರಿ ನಮ್ಮ ಮನೆಗೆ ನಾಷ್ಟಕ್ಕೆ. ಇವತ್ತು ನಮ್ಮ ಮನ್ಯಾಗ ಅಂದ್ರೆ ಅನ್ನ ಓದಿತ್ರಿ, ಅದನ್ನ ಅನ್ನ ಖಾರ ಹಚ್ಕೊಂಡು ಅದ್ರ ಸ್ವಲ್ಪ ಮೊಸರು ಹಾಕೊಂಡು ತಿನ್ನತ್ತೀನಿ ರೀ. ಖಾರ ಭಾಳ ಕೆಟ್ಟಾಗೈತಿ. ಸೊ ಹಾಗಾಗಿ ಮೊಸರು ಹಾಕೊಂಡು ತಿನ್ನತ್ತೀನಿ ಫ್ರೆಂಡ್ಸ. ಬರ್ರಿ ನಮ್ಮ ಮನೆಗೆ ನಾಷ್ಟ ಮಾಡಾಕಿರೆ. ನೀವು ಅನ್ನ ಒಗ್ಗರ್ನೈತಿ ಅಂದ ಟೇಸ್ಟ್ ಹೆಂಗಾಗೈತೆ ಅಂತ ಹೇಳಾಕಿರೆ. ನನ್ನ ಮಗ ನೋಡ್ರಿ ಇಷ್ಟು ಕಾಡಾಕತ್ತೇನು, ಜಳಕಿಲ್ಲ ಏನಿಲ್ಲ ನೋಡ್ರಿ. ದಟ ಹೆಂಗೆ ಮಾಡಾಕತ್ತೇನಂತಂದ್ರೆ ಒಟ್ಟು ಆರಾಮಿಲ್ರಿ ಅವಂಗೆ. ಹಾಗಾಗಿ ಇನ್ನೂ ಕೊಂಚಗಿನೂ ಉಳಿಸಿಲ್ಲ. ನಾನು ಜಳಕನ ಒಂದು ಸ್ವಲ್ಪ ಬಿಸಿಲಾಗನ ಮಾಡಿಸ್ಬೇಕಂತ ಬಿಟ್ಟೇನಿ ರೀ. ಇನ್ನು ಬಿಸಿಲಾಗ ನೋಡ್ರಿ ಅವ್ನ ಆಕಾರ ನೋಡ್ರಿ. ಒಟ್ಟು ಅಲ್ಲಿ ಮನೆ ಅಡ್ಡಾಡಕ್ಕೆ ಹೋಗ್ಕೊಂಡ್ರಿ. ಅಲ್ಲಿ ಹೋಗಿದ್ರಿ ಇನ್ಕತಕ್ಕೆ, ಅಲ್ಲಿ ಹೋಗಿ ಈಗ ಬಂದ್ರಿ. ಇನ್ನು ನಿಟ ಕೈಕಾಲು ತಿಟ್ಟು ಹೋಯ್ತೀನಿ ರೀ ಅನ್ಕತಕ್ಕೆ. ಆಮೇಲೆ ಜಳಕ ಮಾಡಿಸ್ತೀನಿ ರೀ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ರೀ ನಿಮಗೆ ನಾಷ್ಟ ಮಾಡಿ. ನೋಡಿರಿ ಫ್ರೆಂಡ್ಸ, ತುಪ್ಪ ಕಾಸೀನಿ ರೀ. ಸ್ವಲ್ಪ ಆಗಿತ್ತು, ಸ್ವಲ್ಪನ ಬೆಣ್ಣೆ ಇದನ್ನು ಕೆನೆ ತೆಗೆದಿಟ್ಟು ಇಷ್ಟು ತುಪ್ಪ ಕಾಸೀನಿ ರೀ. ಇದನ್ನೇನು ಸೋಸ್ ತಗೋಬೇಕು. ಇಲ್ಲ ಎರಡು ಕಾಶಿನಿ. ಇನ್ನು ಸ್ವಲ್ಪ ಹಾಲದ ನೋಡ್ರಿ. ಈ ರೀತಿ ಇಷ್ಟರಿಂದ ನಾನು ತುಪ್ಪ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ. ತುಪ್ಪ ಇದು ಮಾಡ್ಕೊಂಡು ತುಪ್ಪ ಸೋಸ್ ತಕ್ಕೊಂಡ್ರಿ. ಈಗ ಇಷ್ಟು ಬಾಂಡೆ ತಿಕ್ಕೋಬೇಕು. ಈಗ ಏನೈತಿ ಹಾಲು ಕಾಶಿನಿ ರೀ ಫ್ರೆಂಡ್ಸ. ವಾಪಸ್ ಸುಡಾದೈತಿ ರೀ. ಇಲ್ಲಿ ಹಾಲು ಕಾಶಿನಿ. ಇವಂದ್ರೆ ಯಾಕೆ ಹಿಂಗೆ ಬೇರೆ ಕಾಶಿನಿ ಅಂದ್ರೆ ಇವಾಗ ಚಾಕ್ ರೀ ಫ್ರೆಂಡ್ಸ. ಚಹಾ ಕಾಸ್ತಾಗಿತ್ತಲ್ರಿ. ಸುಮ್ಮನೆ ಇದನ್ನಂದ ಕೆನೆ ಇದನ್ನ ಆಗ್ತೈತಲ್ರಿ, ಹಾಗಾಗಿ ಕೆನೆ ಹೊಡಿತೈತೆ ಅಂಥೇಳಿ ಇದನ್ನು ಹೆಪ್ಪು ಹಚ್ಚಾಕ್ರಿ. ಇದು ಚಾಕ್ರಿ. ನಮ್ಮ ಮನೆಯವ್ರು ಹಾಲು ಜಾಸ್ತಿ ಉಣ್ಣಂಗಿಲ್ಲ ರೀ. ಹಾಗಾಗಿ ನಾನು ಹೆಪ್ಪು ಹಚ್ಚಿ ಮೊಸರು ಮಾಡಿ ಅದನ್ನ ಒಂದು ಬೆಣ್ಣೆ ಕಳೆದಂದ್ರೆ ಅದು ತಿಂತಾರೆ ಫ್ರೆಂಡ್ಸ. ಇನ್ನು ಅಷ್ಟೆಲ್ಲ ಮಾಡಿ ತಿಕ್ಕೋಬೇಕ್ರಿ. ಇದನ್ನೆಲ್ಲ ನೋಡ್ರಿ, ಇದನ್ನೆಲ್ಲ ಹೆಂಗೆ ಹೊಡ್ದೈತಿ. ಇದನ್ನು ಶುದ್ಧ ಮಾಡ್ಕೋಬೇಕಂದ್ರೆ ಆಗೋದ್ರಿ. ನಮ್ಮ ಮನೆಯವ್ರು ಖಾಲಿನೇ ಇಲ್ಲ. ಸೊ ಹಾಗಾಗಿ ಅವ್ರು ಯಾವಾಗ ಖಾಲಿರ್ತಾರೆ ಅವಾಗಿದ್ದ ಶುದ್ಧ ಮಾಡ್ಕೋಬೇಕ್ರಿ ಫ್ರೆಂಡ್ಸ. ಬರ್ರಿ ಒಂದು ಬಾಂಡೆ ತಿಕ್ಕೊಂಡು ನಿಮಗೆ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ.